ಬೇಡ ಸರ್, ಕತ್ತಲೆ ಎಂದರೆ ನನಗೆ ಬಹಳ ಇಷ್ಟ. ಈಗ ಅದರಿಂದ ಹೊರಗೆ ಬರುವುದು ನನಗಂತೂ ಬಹಳ ಕಷ್ಟ. ದಯವಿಟ್ಟು ನನ್ನನ್ನು ಬಲವಂತ ಮಾಡಬೇಡಿ ಎಂದಂತಹ ಅವಳ ಮಾತು ಅನುರಾಗ್ಗೆ ಪದೇ ಪದೇ ನೆನಪಾಗುತ್ತಿದ್ದವು. ಅವಳು ಸುಲಭವಾಗಿ ಆಡಿದ ಮಾತುಗಳು ಇವನಿಗೆ ಎಷ್ಟು ನೋವು ನೀಡುತ್ತಿದ್ದವು ಎನ್ನುವುದು ಅವನಿಗೆ ಮಾತ್ರ ಗೊತ್ತು. ಇಷ್ಟು ದಿನ ಒಂದೇ ಒಂದು ದಿನವೂ ಈ ರೀತಿ ನೋವು ಅನುಭವಿಸಿರಲಿಲ್ಲ ಅವನು. ಮನೆಗೆ ಬಂದು ಕೋಣೆ ಸೇರಿದವನು ತನ್ನ ಮನದಲ್ಲಿ ಅಡಗಿರುವ ನೋವನ್ನು ಹೇಗೆ ಹೊರಹಾಕುವುದು ಎಂದು ತಿಳಿಯದೆ ಜಡವಾಗಿ ಕುಳಿತು ಬಿಟ್ಟಿದ್ದನು. ತನ್ನ ತಂದೆ ಮಾತನಾಡಿಸಿದರೂ ಮಾತನಾಡದೆ ಬಾಗಿಲು ಭದ್ರಪಡಿಸಿ ಒಂಟಿಯಾಗಿ ಉಳಿದನು. ನಿಮ್ಮದೇ ಒಂದು ಪ್ರಪಂಚ ಕಟ್ಟಿಕೊಂಡಿದ್ದೀರಾ ಸಾಕ್ಷಿ. ಅದರಿಂದ ಹೊರಬರಲು ನಿಮಗೆ ಹೇಗೆ ಆಗುತ್ತಿಲ್ಲ. ಹಾಗೆ ನಿಮ್ಮ ಪ್ರೀತಿಯ ಸುಳಿಯಲ್ಲಿ ಸಿಲುಕಿರುವ ನನಗೂ ಕೂಡ ಹೊರಬರಲು ಆಗುತ್ತಿಲ್ಲ. ಎಷ್ಟು ಸುಲಭವಾಗಿ ನಾನು ಮದುವೆಯಾಗುವುದಿಲ್ಲ ಎಂದು ಹೇಳಿ ಹೊರಟಿ ಬಿಟ್ರಿ. ಹಾಗಾದ್ರೆ ನನ್ನ ಮನದಲ್ಲಿ ಅಡಗಿರುವ ಪ್ರೀತಿಗೆ ಬೆಲೆಯೇ ಇಲ್ಲವಾ? ಎಷ್ಟು ದಿನ ಎಂದು ನಾನು ಹೀಗೆ ಒಂಟಿಯಾಗಿ ಇರುತ್ತೀರಾ? ಅಷ್ಟು ಸುಲಭವಾಗಿ ನಿಮ್ಮನ್ನು ಮರೆಯುತ್ತೇನೆ ಎಂದು ಅದು ಹೇಗೆ ಅಂದುಕೊಂಡಿರಿ ನೀವು? ಇಲ್ಲ ಇಲ್ಲ, ಅದೇನೇ ಆದ್ರೂ ನಾನಂತೂ ನಿಮ್ಮನ್ನು ಬಿಟ್ಟು ಕೊಡುವುದಿಲ್ಲ. ಹಾಗೆ ಬೇರೆ ಯಾರನ್ನು ಕೂಡ ಮದುವೆಯಾಗುವುದಿಲ್ಲ. ಮದುವೆ ಆದ್ರೆ ಅದು ನಿಮ್ಮನ್ನು ಮಾತ್ರ. ಕೊನೆಯಲ್ಲಿ ತಲೆ ಹಿಡಿದು ಕೂಗಿದಂತೆ ಹೇಳಿಕೊಂಡನು. ರಾತ್ರಿ ಮಗ ಊಟಕ್ಕೂ ಬರದೆ ಇದ್ದಾಗ ಗುರುರಾಜ್ ಅವರು ತಾವೇ ಮಗನ ಕೋಣೆಯ ಬಳಿ ಬಂದಿದ್ದರು. ಅವನು ಬಾಗಿಲು ಚಿಲಕ ಹಾಕಿರುವುದನ್ನು ನೋಡಿ ಆಶ್ಚರ್ಯವಾಯಿತು. ಅವನು ಎಂದಿಗೂ ಚಿಲಕ ಹಾಕಿ ಮಲಗುವುದಿಲ್ಲ. ಅದೇ ಆಶ್ಚರ್ಯದಲ್ಲಿ ಬಾಗಿಲು ತಟ್ಟಿದರು. 2 ಬಾರಿ ಬಾಗಿಲು ತಟ್ಟಿದರೂ ಕೂಡ ಮಗ ಬಾಗಿಲು ತೆಗೆಯದೆ ಇರುವುದನ್ನು ನೋಡಿ ಸಣ್ಣದಾಗಿ ಭಯ ಕೂಡ ಆಯಿತು. ನಂತರ ಅನು ಎಂದು ಕೂಗುತ್ತಾ ಬಾಗಿಲು ತಟ್ಟಿದರು. ಸಾಕ್ಷಿಯ ಯೋಚನೆಯಲ್ಲಿಯೇ ಮಲಗಿದ್ದವನಿಗೆ ತಂದೆಯ ಧ್ವನಿ ಎಚ್ಚರ ಮಾಡಿತು. ಎದ್ದು ಬಂದು ಬಾಗಿಲು ತೆಗೆದನು. ಮಗನ ಬಾಡಿದ ಮುಖವನ್ನು ನೋಡಿ, ಏನಾಯ್ತು ಅನು? ಯಾಕೆ ಬಾಗಿಲು ಹಾಕಿಕೊಂಡು ಮಲಗಿದ್ದೀಯಾ? ಇಷ್ಟು ಬೇಗ ನೀನು ಮಲಗುವುದಿಲ್ಲವಲ್ಲ ಎಂದು ಪ್ರಶ್ನೆಗಳನ್ನು ಕೇಳುತ್ತಾ ಒಳಗೆ ಬಂದಿದ್ದರು. ಅಪ್ಪ, ಇತ್ತೀಚೆಗೆ ವರ್ಕ್ ಜಾಸ್ತಿ ಆಗಿದೆ. ಒಂದೇ ಸಮ ಕುಳಿತು ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಮಾಡುವುದರಿಂದ ಬೆನ್ನು ನೋವು ಕೂಡ ಬಂದಿದೆ. ಬೆಳಗ್ಗೆಯಿಂದ ಸಂಜೆಯ ತನಕ ಲ್ಯಾಪ್ಟಾಪ್ ನೋಡಿ ಕಣ್ಣು ಉರಿಯಿಂದ ಹಾಗೆ ಮಲಗಿಬಿಟ್ಟೆ. ಯಾವುದೋ ಜ್ಞಾನದಲ್ಲಿ ಬಾಗಿಲ ಚಿಲಕ ಹಾಕಿಬಿಟ್ಟೆ ಅಪ್ಪ, ಸಾರಿ ಎಂದು ಹೇಳಿ ಮತ್ತೆ ಹಾಸಿಗೆ ಮೇಲೆ ಕುಳಿತನು. ಆದರೂ ಅದೇಕೋ ಮಗನ ಮಾತಿನ ಮೇಲೆ ನಂಬಿಕೆಯೇ ಬರಲಿಲ್ಲ ಅವರಿಗೆ. ಹಾಗಂತ ಅದನ್ನು ನೇರವಾಗಿ ಹೇಳಿದರೆ ಅವನು ಬೇಜಾರು ಮಾಡಿಕೊಳ್ಳುತ್ತಾನೆ ಎಂದು ಯೋಚಿಸಿದವರಿಗೆ ಮಗ ಸುಸ್ತಾಗಿರುವುದು ಅರಿವಾದಾಗ ತಾವು ಕೂಡ ಅವನ ಪಕ್ಕ ಕುಳಿತು ಅವನ ತಲೆಯನ್ನು ನೀವುತ್ತಾ, ಅನು, ಇಷ್ಟೊಂದು ಸ್ಟ್ರೆಸ್ ತೆಗೆದುಕೊಂಡು ಕೆಲಸ ಮಾಡುವ ಅವಶ್ಯಕತೆ ಏನಿದೆ? ನಿನ್ನ ಸ್ವಲ್ಪ ಕೆಲಸವನ್ನು ಬೇರೆ ಯಾರಿಗಾದರೂ ವಹಿಸಬಹುದಲ್ವಾ? ಮಗನ ಮೇಲಿನ ಕಾಳಜಿಯಿಂದ ಹೇಳಿದರು. ಅದೇಕೋ ತಂದೆಗೆ ತನ್ನ ಸುಳ್ಳಿನ ಮುಖವನ್ನು ತೋರಿಸಲು ಮನಸ್ಸಾಗದೆ ಒಡನೆಯೇ ಅವರ ಮಡಿಲಿನಲ್ಲಿ ಮಲಗಿದನು. ಮಗ ಹಾಗೆ ಮಲಗುತ್ತಿದ್ದ ಹಾಗೆ ಬೇರೆ ಏನೋ ಕಥೆಯೇ ಇದೆ ಎಂದು ಅರಿವಾಯಿತವರಿಗೆ. ತುಂಬಾ ಇಂಪಾರ್ಟೆಂಟ್ ವರ್ಕ್ ಅಪ್ಪ, ಹಾಗೆ ಬೇರೆಯವರಿಗೆ ವಹಿಸಲು ಆಗುವುದಿಲ್ಲ. ಇನ್ನೊಂದು ಸ್ವಲ್ಪ ದಿನ ಹೀಗೆಯೇ ವರ್ಕ್ ಪ್ರೆಷರ್ ಇರುತ್ತೆ ಎಂದವನ ಕಣ್ಣ ಮುಂದೆ ಸಾಕ್ಷಿ ಹಾದು ಹೋಗಿದ್ದಳು. ಬರೀ ವರ್ಕ್ ಪ್ರೆಷರ್ ಅಷ್ಟೇನಾ? ಅನುಮಾನದಲ್ಲಿಯೇ ಕೇಳಿದರು. ತಟ್ಟನೆ ತಂದೆಯ ಮಡಿಲಿನಿಂದ ಎದ್ದು ಕುಳಿತವನು, ಅಷ್ಟೇ ಅಪ್ಪ, ಯಾಕೆ ಹಾಗೆ ಕೇಳ್ತಿದ್ದೀರಾ? ಅಂಥದ್ದು ಏನಿಲ್ಲ ಎಂದು ಸುಮ್ಮನೆ ಉಳಿದನು. ತಂದೆಗೆ ಅನುಮಾನ ಬಂದಿದೆ ಎಂದು ತಿಳಿದು ಹೋಯಿತು. ಒಡನೆಯೇ ಅವರ ಕೈ ಹಿಡಿದವನು, ಸಾರಿ ಅಪ್ಪ, ಸಮಯ ಬಂದಾಗ ಹೇಳ್ತೀನಿ ಎಂದು ಮುಖ ಇಳಿಬಿಟ್ಟು ಹೇಳಿದ ಮಗನ ನಡವಳಿಕೆ ನೋಡಿ ಮುಗುಳು ನಕ್ಕವರು, ಇನ್ನು ಆ ಹುಡುಗಿಯ ಯೋಚನೆಯಲ್ಲಿ ಇದ್ದೀಯಾ? ಅನುಮಾನದಲ್ಲೇ ಕೇಳಿದರು. ಅವರ ಮಾತಿಗೆ ತಬ್ಬಿಬ್ಬುಗೊಂಡವನು ಕಣ್ಣನ್ನು ಬೇರೆಡೆಗೆ ಹೊರಳಿಸಿ, ಇಲ್ಲ ಅಪ್ಪ ಎಂದನು. ನನ್ನ ಮಗ ಯಾವಾಗ ಹೇಳ್ತಾನೆ ಎಂದು ನಾನು ಕೂಡ ಕಾಯುತ್ತಿರುತ್ತೇನೆ ಎಂದರು. ತಂದೆಗೆ ವಿಷಯ ಹೇಳಲು ಆಗದೆ ಬಿಡಲು ಆಗದೆ ಒದ್ದಾಡುತ್ತಿದ್ದಾನೆ. ಒಬ್ಬಳು ವಿಧವೆಯನ್ನು ಮದುವೆಯಾಗುತ್ತೇನೆ ಎಂದರೆ ಯಾವ ತಂದೆ ತಾಯಿ ತಾನೇ ಒಪ್ಪುತ್ತಾರೆ? ಅದರಲ್ಲೂ ಅವನ ತಾಯಿ ವೈದೇಹಿ ಅವರು ಇದಕ್ಕೆ ಒಪ್ಪುತ್ತಾರೆಯೇ? ಎಲ್ಲವನ್ನು ನೆನೆದು ಅವನ ಮನಸ್ಸು ಜರ್ಜರಿತವಾಯಿತು. ಮನದಲ್ಲಿ ಕೋಲಾಹಲವೇ ಸೃಷ್ಟಿಯಾಯಿತು. ಇದಕ್ಕೆಲ್ಲ ಉತ್ತರ ಹುಡುಕಲು ಸೋತವನು ಮತ್ತೆ ತನ್ನ ತಂದೆಯ ಮಡಿಲ ಆಸರೆ ಪಡೆದನು. ಸಾಮಾನ್ಯವಾಗಿ ಗಂಡು ಮಕ್ಕಳು ತಾಯಿಯ ಬಳಿ ಎಲ್ಲವನ್ನು ಹಂಚಿಕೊಂಡು ಅವಳ ಮಡಿಲ ಆಸರೆ ಪಡೆಯುವುದು ವಾಡಿಕೆ. ಆದರೆ ಈ ಕುಟುಂಬದಲ್ಲಿ ಅದು ಅದಲು ಬದಲು. ಅನುರಾಗ್ಗೆ ತಂದೆಯ ಮಡಿಲು ಮೇಲೆ ಮಲಗಿದರೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ದೊರಕುವುದು. ಅವನು ಅವರ ಮಡಿಲ ಮೇಲೆ ಮಲಗುತ್ತಿದ್ದ ಹಾಗೆ ತಮ್ಮ ಬೆರಳಿನಿಂದ ಅವನ ಹಣೆಯನ್ನು ಒತ್ತಿ ಮಸಾಜ್ ಮಾಡುವ ರೀತಿ ಮಾಡಿದರು. ಅವರು ಆ ರೀತಿ ಮಾಡುತ್ತಿದ್ದರೆ ಇವನಿಗೆ ತನ್ನ ತಲೆಯಲ್ಲಿ ಇರುವ ಎಲ್ಲಾ ಯೋಚನೆಗಳು ದೂರವಾದಂತೆ ಭಾಸವಾಗುತ್ತಿತ್ತು. ಮಗನನ್ನು ಊಟಕ್ಕೆ ಕರೆಯುತ್ತೇನೆ ಎಂದು ಹೊರಹೋದರು. ಇವರನ್ನೇ ನಾನು ಕರೆಯುವ ಹಾಗೆ ಆಗಿದೆ. ಅಪ್ಪ ಮಗ ಸೇರಿಕೊಂಡು ಅದೇನು ಮಾತನಾಡುತ್ತಿದ್ದಾರೋ ಗೊತ್ತಿಲ್ಲ ಎಂದು ಹೇಳಿಕೊಂಡೆ ಅನುರಾಗ್ ಕೋಣೆಯ ಒಳಗೆ ಬಂದಿದ್ದರು ವೈದೇಹಿ.
ಮಗ ಗಂಡನ ಮಡಿಲಿನಲ್ಲಿ ಮಲಗಿರುವುದನ್ನು ನೋಡಿ ಆಶ್ಚರ್ಯವಾದವರು, ಇದೇನು ಮಾಡ್ತಿದ್ದೀರಾ? ಊಟಕ್ಕೆ ಕರೆದು ಬರ್ತೀನಿ ಎಂದು ಬಂದು ಅವನನ್ನು ಮಡಿಲಿನಲ್ಲಿ ಮಲಗಿಸಿಕೊಂಡು ಕುಳಿತಿದ್ದೀರಲ್ಲ. ಸರಿಯಾದ ವಯಸ್ಸಿಗೆ ಮದುವೆಯಾಗಿದ್ದರೆ ಇಷ್ಟೊತ್ತಿಗೆ ಅವನ ಮಡಿಲಿನಲ್ಲಿ ಮಲಗುವ ಒಂದು ಕೂಸು ಇರುತ್ತಿತ್ತು. ಆದ್ರೆ ಇನ್ನು ಮಗು ತರ ನಿಮ್ಮ ಮಡಿಲಿನಲ್ಲಿ ಮಲಗಿದ್ದಾನೆ. ಬೇಗ ಊಟ ಬಡಿಸಿ ಮಲಗೋಣ ಅಂದ್ರೆ ಇಲ್ಲಿ ಕುಳಿತು ಹರಟೆ ಹೊಡೆಯುತ್ತಿದ್ದೀರಾ ಎಂದು ಒಂದೇ ಸಮ ತಮ್ಮ ಅಸಮಾಧಾನ ಹೊರಹಾಕುತ್ತಿದ್ದರು ವೈದೇಹಿ. ಅಮ್ಮ, ನನಗೆ ಎಷ್ಟೇ ವಯಸ್ಸಾದ್ರೂ ನಿಮ್ಮಿಬ್ಬರ ಮುಂದೆ ಮಗು ತಾನೆ. ಏನೋ ಅಪ್ಪನ ಮಡಿಲ ಮೇಲೆ ಮಲಗಬೇಕು ಎಂದು ಆಸೆ ಆಯ್ತು, ಅದಕ್ಕೆ ಮಲಗಿದ್ದೆ. ಬೇಕಿದ್ರೆ ನಿನ್ನ ಮಡಿಲ ಮೇಲೂ ಮಲಗುತ್ತೇನೆ, ಬಾ ಕುಳಿತುಕೋ ಎಂದು ಹೇಳುತ್ತಾ ತಂದೆಯ ಮಡಿಲಿನಿಂದ ಮೇಲೆದ್ದು ತಾಯಿಯ ಬಳಿ ಹೋಗಿ ಅವರ ಕೈ ಹಿಡಿದನು. ಮಗನ ಮಾತಿಗೆ ಗುರುರಾಜ್ ಅವರು ಮುಸಿ ಮುಸಿ ನಗುತ್ತಿದ್ದರು. ಈಗ ನಿನ್ನನ್ನು ಮಡಿಲ ಮೇಲೆ ಮಲಗಿಸಿಕೊಂಡು ಜೋಗುಳ ಹಾಡ್ಬೇಕಾ? ನನಗ್ಯಾಕೋ ಕಾಲು ನೋವು ಜಾಸ್ತಿ ಆಗಿದೆ, ನಾನು ಮಲಗ್ಬೇಕು, ಬಂದು ಊಟ ಮಾಡಿ ಎಂದರು ಅದೇ ಸಣ್ಣ ಕೋಪ ಬೆರೆಸಿ. ನೋಡಿದ್ಯಾ ಅಮ್ಮ, ನನಗೆ ಜೋಗುಳ ಹಾಡಲು ಇಷ್ಟವೇ ಇಲ್ಲ ನಿನಗೆ ಎಂದನು ಸಣ್ಣ ಮುನಿಸು ನಟಿಸುವಂತೆ. ಹೌದೌದು, ನೀನು ಎಳೆ ಮಗು ಆಗಿದ್ದಾಗ ನಿಮ್ಮ ಅಪ್ಪನೇ ನಿನಗೆ ಜೋಗುಳ ಹಾಡಿ ಮಲಗಿಸಿರೋದು. ಬೆಳಗ್ಗೆ ಹೋದ್ರೆ ಸಂಜೆ ಮನೆಗೆ ಬರ್ತಾರೆ. ದಿನದ 24 ಗಂಟೆ ನಾನೇ ನಿನ್ನನ್ನು ನೋಡಿಕೊಂಡಿರುವುದು. ನಿಮ್ಮಪ್ಪ ಅಲ್ಲ, ಬಾ ಸುಮ್ನೆ ಎಂದು ಗದರುತ್ತಲೇ ಹೇಳಿ ಹೊರ ಬಂದಿದ್ದರು. ಅನು, ನಾವು ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ನಿಮ್ಮಮ್ಮ ಪ್ರಳಯವನ್ನೇ ಸೃಷ್ಟಿ ಮಾಡ್ತಾಳೆ. ಅವಳಿಗೆ ಮಂಡಿ ನೋವು ಜಾಸ್ತಿ ಆಗಿದೆ, ಊಟ ಮಾಡೋಣ ಬಾ ಎಂದು ಮಗನನ್ನು ಕರೆದುಕೊಂಡು ಹೊರಗೆ ಬಂದರು. ತಂದೆಯ ಮಾತಿನಲ್ಲಿ ತಾಯಿಯೆಡೆಗಿನ ಪ್ರೀತಿ ಎದ್ದು ಕಾಣುತ್ತಿತ್ತು. ಕೆಲವೊಮ್ಮೆ ಅವರಿಬ್ಬರನ್ನು ನೋಡಿದಾಗ ಅವನಿಗರಿವಿಲ್ಲದೆ ಅವನಿಗೆ ಸಾಕ್ಷಿಯನ್ನು ಹೋಲಿಕೆ ಮಾಡಿಕೊಳ್ಳುತ್ತಾನೆ. ಈಗಲೂ ಕೂಡ ಮಾಡಿದ್ದು ಅದೇ. ಸಾಕ್ಷಿ ಅವರು, ನಾನು ಮದುವೆ ಆದ್ರೆ ಯಾವಾಗ್ಲೂ ಹೀಗೆ ಖುಷಿ ಖುಷಿಯಾಗಿ ಇರ್ಬೇಕು. ಅವರ ನೋವು ಕಷ್ಟಗಳಿಗೆ ನಾನು ಸ್ಪಂದಿಸ್ಬೇಕು, ನನ್ನ ಬೇಸರ ನೋವುಗಳಿಗೆ ಅವರು ಸ್ಪಂದಿಸ್ಬೇಕು. ನಾವಿಬ್ಬರು ಹೀಗೆ ಯಾವಾಗ್ಲೂ ಖುಷಿ ಖುಷಿಯಾಗಿ ಇರ್ಬೇಕು ಎಂದು ಮನದಲ್ಲಿಯೇ ಯೋಚಿಸತೊಡಗಿದ. ಅವಳ ನಿರಾಕರಣೆಯ ನಡುವೆಯೂ ಅದೆಂತಹ ಹುಚ್ಚು ಯೋಚನೆ ಇವನದು. ಪರಿಶುದ್ಧವಾದ ಪ್ರೀತಿ ಎಂದರೆ ಹಾಗೆ ತಾನೆ. ಆದ್ರೆ ಅವನ ಪ್ರೀತಿ ಅವನಿಗೆ ಸಲ್ಲುವುದಾ? ಮನೆಗೆ ಬಂದ ಸಾಕ್ಷಿಗೆ ಯಾವ ಕೆಲಸದ ಮೇಲೂ ಆಸಕ್ತಿ ಇಲ್ಲದಾಯಿತು. ಬಂದು ಕೋಣೆ ಸೇರಿದವಳು ಹೊರಗೆ ಬಂದಿರಲಿಲ್ಲ. ದೀಪ ಬಂದು ಮಾತನಾಡಿಸಿದರೂ ಕೂಡ ಅವಳ ಜೊತೆಯೂ ಸರಿಯಾಗಿ ಮಾತನಾಡಲಿಲ್ಲ. ನಾನು ಮದುವೆ ವಿಷಯದಲ್ಲಿ ಹೆದರಿಸಿರುವುದಕ್ಕೆ ಇಷ್ಟು ಮೌನವಾಗಿದ್ದಾಳೆ ಎಂದು ತಿಳಿದುಕೊಂಡ ಹೇಮಾ ಮತ್ತೆ ಅವಳನ್ನು ಮಾತನಾಡಿಸಲು ಹೋಗಲಿಲ್ಲ. ಆದ್ರೂ ಬಂದು ಕೆಲಸ ಮಾಡದೆ ಮಲಗಿರುವ ಅವಳ ಮೇಲೆ ಅಸಮಾಧಾನ ಮೂಡಿತು. ನನಗೆ ನೆಮ್ಮದಿ ಸಿಗುತ್ತಿದ್ದ ಜಾಗ ಅದು. ನಾನು ಕೆಲಸ ಮಾಡುವ ಜಾಗ. ಮನೆಯಲ್ಲಿ ಎಷ್ಟೇ ಬೇಜಾರಾಗಿದ್ದರೂ ಕೆಲಸ ಮಾಡುವ ಜಾಗದಲ್ಲಿ ಚೂರಾದರೂ ನೆಮ್ಮದಿ ದೊರೆಯುತ್ತಿತ್ತು. ಆದರೀಗ ಅನುರಾಗ್ ಸರ್ ನನ್ನ ವಿಷಯ ತಿಳಿದು ಇನ್ನೂ ನನ್ನ ಪ್ರೀತಿ ಮಾಡುವ ವಿಷಯವನ್ನು ಕೈಬಿಡುತ್ತಾರೆ ಎಂದು ಯೋಚಿಸಿದೆ. ನನ್ನ ಯೋಚನೆಯನ್ನು ಸುಳ್ಳು ಮಾಡಿದರು. ನಾನು ಅಷ್ಟು ಹೇಳಿದ್ರು ನನ್ನನ್ನೇ ಮದುವೆಯಾಗುತ್ತೇನೆ ಎಂದು ಹಠ ಮಾಡುತ್ತಿದ್ದಾರೆ. ಅವರು ಏನಾದ್ರೂ ಅಂದುಕೊಳ್ಳಲಿ, ನನ್ನ ಪಾಡಿಗೆ ನಾನು ಇದ್ದು ಬಿಡೋಣ ಎಂದುಕೊಂಡರೂ ಸಹ ಬೆಳಗಾದರೆ ಮತ್ತೆ ನಾನು ಅವರ ಮುಖ ನೋಡ್ಬೇಕು. ಈಗ ಇಬ್ರು ಮುಖಾಮುಖಿಯಾಗಲೇಬೇಕು. ಈಗ ಅಲ್ಲಿ ಕೆಲಸ ಬಿಡ್ತೀನಿ ಅಂದ್ರೆ ಅಣ್ಣ ಯಾಕೆ ಎಂದು ಕಾರಣ ಕೇಳುತ್ತಾನೆ. ಅಲ್ಲದೆ ಮನೆ ಲೋನ್ ಕಟ್ಟುತ್ತಿದ್ದಾನೆ. ಇಂತಹ ಸಮಯದಲ್ಲಿ ನಾನು ಕೆಲಸ ಬಿಟ್ಟರೆ ಅಣ್ಣನಿಗೂ ತೊಂದರೆಯಾಗುತ್ತದೆ ಎಂದು ಯೋಚಿಸಿದವಳು ಕೆಲಸ ಬಿಡುವ ಯೋಚನೆಯನ್ನು ಕೈಬಿಟ್ಟಂತಾಯಿತು. ನಾನು ವಿಧವೆ ಎಂದು ತಿಳಿದಿದ್ದರೂ ಕೂಡ ನನ್ನನ್ನೇ ಮದುವೆಯಾಗಬೇಕು ಎಂದು ಹೇಳುತ್ತಿರುವವರು ನಾಳೆ ಮತ್ತೆ ಏನಾದ್ರೂ ನನ್ನ ಬಳಿ ಬಂದು ಇದೇ ವಿಷಯ ಮಾತನಾಡಿದರೆ ಎಂದು ಹೇಳಿಕೊಂಡವಳಿಗೆ ಭಯ ಆವರಿಸಿತು. ಇಲ್ಲ, ಅವರು ಜೆಂಟಲ್ಮೆನ್, ಹಾಗೆಲ್ಲ ನನಗೆ ತೊಂದರೆ ಕೊಡುವುದಿಲ್ಲ ಎನಿಸುತ್ತದೆ ಎಂದು ಮತ್ತೆ ಹೇಳಿಕೊಂಡು ಅವಳಿಗೆ ಅವಳೇ ಸಮಾಧಾನ ಮಾಡಿಕೊಂಡಳು. ಸಾಕೇತ್ ಮನೆಗೆ ಬಂದರೂ ಕೂಡ ಸಾಕ್ಷಿ ಇನ್ನೂ ಕೋಣೆಯಿಂದ ಹೊರಗೆ ಬಂದಿರಲಿಲ್ಲ. ಕೆಲಸದಿಂದ ಬಂದು ಯಾವ ಕೆಲಸವನ್ನು ಮಾಡದೆ ಕೋಣೆ ಸೇರಿರುವವಳ ಮೇಲೆ ಅಸಾಧ್ಯ ಕೋಪ ಬಂದಿತ್ತು ಹೇಮಳಿಗೆ. ಈಗ ಅದನ್ನು ಗಂಡನ ಮುಂದೆ ಹೊರಹಾಕದಿದ್ದರೆ ಅವಳಿಗೆ ಸಮಾಧಾನವಿಲ್ಲ. ಅವನ ಜೊತೆ ಸಾಕ್ಷಿಯ ಮೇಲೆ ಕಂಪ್ಲೇಂಟ್ ಹೇಳಲು ಕಾಯುತ್ತಿದ್ದವಳಿಗೆ ಇದು ಒಳ್ಳೆಯ ಅವಕಾಶ ಎನಿಸಿತು. ನಂಗೆ ಬೆಳಗ್ಗೆಯಿಂದ ಬ್ಯಾಕ್ ಪೇನ್ ಬಂದು ಏಳಲು ಆಗ್ತಿಲ್ಲ. ನಿಮ್ಮ ತಂಗಿ ಕೆಲಸದಿಂದ ಬಂದು ರೂಮು ಸೇರಿದವಳು ಇನ್ನೂ ಹೊರಗೆ ಬಂದಿಲ್ಲ. ಪಾಪ, ನನ್ನ ಮಗಳು ಬಂದಾಗಿನಿಂದಲೂ ಅತ್ತೆ ಅತ್ತೆ ಎಂದು ಅವಳ ರೂಮು ಬಳಿ ಹೋಗುತ್ತಿದ್ದಾಳೆ. ಆದ್ರೆ ಇವಳು ಮಾತ್ರ ಎದ್ದು ಬಂದಿಲ್ಲ. ಅಲ್ಲ, ಅದೇನಾಯ್ತು ಎಂದು ಹೀಗೆ ರೂಮು ಸೇರಿದ್ದಾಳೆ? ಏನಾದ್ರೂ ಇದ್ರೆ ಬಾಯಿ ಬಿಟ್ಟು ನನ್ನ ಜೊತೆ ಹೇಳುವುದೂ ಇಲ್ಲ. ನಾನ್ಯಾರು ಅಂತ ಹೇಳ್ತಾಳೆ. ಈ ಮನೆಯಲ್ಲಿ ನಾನು ಯಾರಿಗೂ ಲೆಕ್ಕಕ್ಕೆ ಇಲ್ಲ. ಮುಂದುವರಿಯುವುದು. ಧನ್ಯವಾದಗಳು.